ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಸಾಬುದಾನದಲ್ಲಿ ನಾನು ಒಂದು ಸೂಪ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಕಿಚಡಿ ಎಲ್ಲನೂ ಮಾಡ್ತಾರೆ, ಪಾಯಸ ಕಿಚಡಿ ಅದೇ ಸಾಬುದಾನನೇ. ಮತ್ತು ಇದರಲ್ಲಿ 2 ಥರ ಬರುತ್ತೆ, ಸಣ್ಣದು ಮತ್ತು ದಪ್ಪದು. ನಾನು ದಪ್ಪದು ತೊಗೊಂಡಿದ್ದೀನಿ. ಇಡ್ಲಿಗೆಲ್ಲ ಹಾಕೋದಿದ್ರೆ ಸ್ವಲ್ಪ ಸಣ್ಣ ಬರುತ್ತೆ ಅದು. ನೋಡಿ, ಅದು 1 ಕಪ್ ತೊಗೊಂಡಿದ್ದೀನಿ. ಅದನ್ನು 2 ಗಂಟೆಗಳ ಕಾಲ ನಾನು ನೆನೆಸಿಟ್ಕೊಂಡಿದ್ದೀನಿ ಸಾಬುದಾನನ. ಅದು 1 to ಡಬಲ್ ಆಗುತ್ತೆ ನಮಗೆ. ಆವಾಗ ನೋಡ್ಬೋದು ಸಣ್ಣ ಇದ್ದಿದ್ದು ಎಷ್ಟು ದಪ್ಪ ಆಗುತ್ತೆ ಅಂತ. 2 ಗಂಟೆಗಳು ನೆನೆಸ್ಕೊಂಡ್ರೆ ಸಾಕು. ನಾನು ಒಂದು 100 ಗ್ರಾಮ್ ಇರ್ಬೋದು. ಅದು ಇಬ್ಬರಿಗಾಗುತ್ತೆ, 2ರಿಂದ 3 ಜನ ಕುಡಿಬೋದು ಇದನ್ನು. ಈಗ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನಾನು ತೋರಿಸ್ತೀನಿ. ಅದಕ್ಕೆ ಕಡಲೆಕಾಯಿ ಬೀಜ 1/4 ಕಪ್ಪು, ಆಲೂಗೆಡ್ಡೆ 1 ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, ಮತ್ತು ಬಟಾಣಿ ಅರ್ಧ ಕಪ್ ತೊಗೊಂಡಿದ್ದೀನಿ, ಹಸಿ ಬಟಾಣಿ. ಕಾಳು ಮೆಣಸಿಂದು ಕಾಳನ್ನ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ತುಂಬ ಪುಡಿ ಮಾಡ್ಕೊಂಡಿಲ್ಲ, ಸ್ವಲ್ಪ ದಪ್ಪ ದಪ್ಪನೇ ಇರಲಿ. ಶುಂಠಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚಿರೋದು, ಜೀರಿಗೆ ಅರ್ಧ ಚಮಚ, 2 ಹಸಿಮೆಣಸಿನ್ಕಾಯಿ, ಮತ್ತು ಇದಕ್ಕೆ ತುಪ್ಪ 1 ಚಮಚ ಮತ್ತು ಎಣ್ಣೆ 2 ತೊಗೊಂಡಿದ್ದೀನಿ ನಾನು. ಈಗ ಪಿಂಕ್ ಸಾಲ್ಟ್ ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಸಾಬುದಾನನ ನಾವು ನೆನೆ ಹಾಕಿರೋದನ್ನ ಸೋರಕ್ಕೆ ಇಟ್ಕೊಳ್ಳೋಣ. ಅದು ಫಸ್ಟು ಅದು ನೀರೆಲ್ಲ ಕೆಳಗಡೆ ಬರಲಿ. ಇದು ಇಳಿಯೋಷ್ಟರಲ್ಲಿ ಅದು ಬಿಡಿ ಬಿಡಿ ಆಗುತ್ತೆ ಆವಾಗ ನಮಗೆ ನೀರೆಲ್ಲ ಹೋದಾಗ. ಈಗ ನಾವು ಪ್ಯಾನ್ ಇಟ್ಕೊಳ್ಳೋಣ ಒಂದು, ಅದಕ್ಕೆ ತುಪ್ಪ ಮತ್ತು ಎಣ್ಣೆನ ಸೇರಿಸ್ಕೊಳ್ಳೋಣ. ನಮಗೆ ಸಾಬುದಾನದಲ್ಲಿ ಐರನ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ ಇದೆ, ಮತ್ತು ಕಾರ್ಬೋಹೈಡ್ರೇಟ್ ಇರೋದ್ರಿಂದ ನಮಗೆ ಎನರ್ಜಿ ಸಿಕ್ಕಾಬಟ್ಟೆ ಸಿಗುತ್ತೆ ಸಾಬುದಾನದಲ್ಲಿ. ಮತ್ತು ನೀವು ಉಪವಾಸ, ಏಕಾದಶಿ ಈ ಟೈಮ್ಗಳಲ್ಲಿ ಇದ್ದಾಗ ನೀವು ಇದನ್ನು 1 ಕಪ್ ತೊಗೊಂಡ್ರೆ ಸಾಕು. ನಮಗೆ ಡೈಜೆಷನ್ನು ಚೆನ್ನಾಗಾಗುತ್ತೆ, ಫಿಲ್ಲಿಂಗ್ ಅನಿಸುತ್ತೆ, ಒಳ್ಳೆ ಎನರ್ಜಿ ಇರುತ್ತೆ ಅಂತ ಹೇಳ್ತೀನಿ. ಮತ್ತು ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಫ್ರೈ ಆಗಲಿ, ಒಂದು ಕೆಂಪಗಾಗಷ್ಟು ಅದು ಕ್ರಿಸ್ಪಿ ಆದರೆ ಸಾಕು ನಮಗೆ, ಅಷ್ಟು ಫ್ರೈ ಆಗಲಿ ಮಾಡ್ಕೊಳ್ಳೋಣ. ಮತ್ತು ಇದು ತುಂಬ ಸಣ್ಣ ಎಲ್ಲ ಇರ್ತಾರಲ್ಲ, ಅವ್ರಿಗೆ ವೆಯ್ಟ್ ಗೇನ್ ಆಗೋಕ್ಕೆ ಸಾಬುದಾನ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು. ನೋಡಿ, ಫ್ರೈ ಆಗ್ತಿದೆ ಇದು. ಇದನ್ನು ನಾವು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಆಗಿದೆ ನೋಡಿ, ಇದನ್ನು ಎತ್ತಿಟ್ಕೊಳ್ಳೋಣ ಒಂದು ಬಟ್ಲಲ್ಲಿ. ಇದು ಲಾಸ್ಟಲ್ಲಿ ಬೇಕಾಗುತ್ತೆ ನಮಗೆ. ನೋಡಿ, ಈಗ ಹಾಕ್ತಿದೆ ಇದು. ನಾವು ಹಬ್ಬ ಹರಿದಿಂದಲೂ ಉಪವಾಸ ಇರ್ತೀವಿ. ಏಕಾದಶಿಗಳಲ್ಲಂತೂ ಸಾಮಾನ್ಯ ಎಷ್ಟೊಂದು ಜನ ಇರ್ತಾರೆ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ ಆ ಟೈಮ್ಗಳಲ್ಲಿ ಉಪವಾಸ ಇರೋರು. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಾಯಿಲ್ಲ. ನೋಡಿ, ಕಡಲೆಕಾಯಿ ಬೀಜ ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ಅದೇ ಪ್ಯಾನ್ಗೆ ಜೀರಿಗೆ ಹಾಕ್ಕೊಳ್ಳೋಣ, ಅರ್ಧ ಚಮಚದಷ್ಟು. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಜನ ಈರುಳ್ಳಿ ಬೆಳ್ಳುಳ್ಳಿ ಉಪವಾಸದ ಟೈಮಲ್ಲಿ, ಏಕಾದಶಿ ಟೈಮ್ಗಳಲ್ಲಿ ತಿನ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ. ಆವಾಗ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಶುಂಠಿ ಹಾಕ್ತಾಯಿದ್ದೀನಿ. ಈಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಆಲೂಗೆಡ್ಡೆನ, ಅದನ್ನು ಹಾಕ್ಕೊಳ್ಳೋಣ. ಇದು ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ನೀವು ಮಕ್ಕಳಿಗೆ ಈ ಥರ ಎಲ್ಲ ಮಾಡ್ಕೊಡೋದ್ರಿಂದ ಮಕ್ಕಳೇನಾರು ಸಣ್ಣ ಇದ್ದರೆ ವೆಯ್ಟ್ ಗೇನ್ ಆಗ್ತಾರೆ, ಆಮೇಲೆ ತುಂಬ ದಪ್ಪನೇ ಆಗಲ್ಲ ಅಂತ ಇರ್ತಾರಲ್ಲ, ಅವ್ರು ಈ ಥರ ತೊಗೊಳೋದ್ರಿಂದ ಸಾಬುದಾನನ ದಪ್ಪ ಆಗ್ತಾರೆ. ಮತ್ತು ಈಗ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಈಗಂತೂ ಹಸಿ ಬಟಾಣಿ ಸೀಸನ್ ಇದೆ ನೋಡಿ. ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ ಅದು. ಅದಕ್ಕೆ ಈಗ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಳ್ಳೋಣ. ಆಮೇಲೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ನಾವು, ಒಂದು 1/4 ಚಮಚದಷ್ಟು ಸೇರಿಸ್ಕೊಳ್ಳೋಣ ಸಾಕು. ಇದನ್ನು ಈಗ ಮಿಕ್ಸ್ ಮಾಡಿ ನಾವು 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ಅಷ್ಟರಲ್ಲಿ ಅದು ನಮಗೆ ಸ್ವಲ್ಪ ಆಲೂಗೆಡ್ಡೆ ಮೆತ್ತಗಾಗಿರುತ್ತೆ, ಬಟಾಣಿ ಎಲ್ಲ ಸ್ವಲ್ಪ ನಮಗೆ ಬೆಂದಿರುತ್ತೆ. ನೀರು ಹಾಕೋದು ಬೇಡ, ಹಾಗೆ ಕ್ಲೋಸ್ ಮಾಡೋಣ.
5 ನಿಮಿಷ ಆದರೆ ಸಾಕು ನಮಗೆ. ನೋಡಿ ಈಗ 5 ನಿಮಿಷ ಆಗಿದೆ. ಈಗ ನಮ್ಗೆ ನೋಡಿ ಎಲ್ಲ ಅದು ಬೆಂದಿದೆ. ಆಗಲೇ ಅರ್ಧದಷ್ಟು. ನಾವು ಸಾಬುದಾನ ಹಾಕಿದಾಗ್ಲೂ ಅದು ಇನ್ನೂ ಸ್ವಲ್ಪ ಬೇಯುತ್ತೆ. ನೋಡಿ ಈಗ ಆಗಿದೆ. ಇದಕ್ಕೆ ನಾವೀಗ ಸಾಬುದಾನನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನೋಡಿ ಬಿಡಿ ಬಿಡಿ ಆಗಿದೆ ಈಗ, ಅದು ಮುದ್ದೆ ಥರ ಇಲ್ಲ. ನೋಡಿ ಈಗ ಆಗಿದೆ ಇದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಮಗೆ 1 ಕಪ್ಪು ಸಾಬುದಾನ ತೊಗೊಂಡ್ರೆ ನಮಗೆ 4ರಷ್ಟು ನೀರು ಬೇಕಾಗುತ್ತೆ ಅದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಿಮಗೆ ಒಂದು ಸ್ವಲ್ಪ ಇನ್ನೂ ತೆಳು ಬೇಕು, ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದರೆ ನೀವು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದು ಕಿಚಡಿನೂ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ ಈಗ 4ರಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಇದು ಇಷ್ಟು ಹಾಕಿದ್ರೆ ಸಾಕು. ನೀವು ಬೇಕಾದರೆ ನೋಡಿಕೊಂಡು ಆಮೇಲೆ ಸೇರಿಸ್ಕೋಬೋದು, ನಿಮ್ಗೆ ಎಷ್ಟು ಬೇಕು ಅಂತ ಗೊತ್ತಾಗಲಿಲ್ಲ ಅಂತಂದರೆ. ನೋಡಿ ಆಗಿದೆ. ಅದರದ್ದು ಸ್ಟಾರ್ಚ್ ಎಲ್ಲ ನಿಮಗೆ ಅದರದ್ದು ಸಾಬುದಾನದು ಈಗ ಬಿಡ್ತಾ ಹೋಗುತ್ತೆ ಬೇಯಬೇಕಾದ್ರೆ. ಈಗ ಸ್ವಲ್ಪ ಸಾಲ್ಟ್ ಹಾಕಿ ನಾವು ಮುಚ್ಚಿಡೋಣ. ಆವಾಗಲೇ ಸ್ವಲ್ಪ ನಾವು 1/4 ಚಮಚದಷ್ಟು ಹಾಕಿದ್ವಿ, ಈಗ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀವಿ ಉಪ್ಪನ್ನ. ಈಗ ಕ್ಲೋಸ್ ಮಾಡೋಣ. ಈಗ ಒಂದು 5 ನಿಮಿಷ 6 ನಿಮಿಷ ಸಾಕು ನಮಗೆ. ನೋಡಿ ಈಗ ಆಗ್ತಿದೆ, ಎಲ್ಲ ಆಗಿದೆ ಈಗ. ಈಗ ಬೇಕಾದರೆ ನಿಮಗೆ ಆಲೂಗೆಡ್ಡೆ ಬೆಂದಿದೆಯಾ ಏನು ಅಂತ ಒಂದು ತೆಗೆದು ನೋಡ್ಕೊಳ್ಳಿ. ಮತ್ತು ಆಲೂಗೆಡ್ಡೆನ ನೀವು ಬೇಕು ಅಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಂದು ಅರ್ಧ ಆಲೂಗೆಡ್ಡೆನ ಬೇಕಾದ್ರೆ ಆ ಥರನೂ ಹಾಕ್ಬೋದು. ಇದು ಸಾಬುದಾನ ಹಾಕಿರೋದ್ರಿಂದ ನಮಗೆ ಗಂಜಿ ಥರ ನಮಗೆ ಅದು ಸ್ಟಾರ್ಚ್ ಬಿಟ್ಕೊಂಡು ನಮಗೆ ಸೂಪ್ಗೆ ಒಳ್ಳೆ ಹದ ಕೊಡುತ್ತೆ. ನೋಡಿ ಈಗ ಆಗಿದೆ, ಇದು ಬೆಂದಿದೆ. ಇದಕ್ಕೆ ಸ್ವಲ್ಪ ನಾವೀಗ ಪೆಪ್ಪರ್ ಪೌಡ್ರು ಸೇರಿಸ್ಕೊಳ್ಳೋಣ. ಪೆಪ್ಪರ್ ಪೌಡ್ರನ್ನಾದರೂ ಹಾಕ್ಕೊಳ್ಳಿ, ನಿಮಗೆ ಕ್ರಷ್ ಇಷ್ಟ ಇಲ್ಲ ಅಂತಂದರೆ. ಅದು ಸ್ವಲ್ಪ ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ ಒಂದು ಅರ್ಧ ಚಮಚದಷ್ಟು ನಾನು ಹಾಕ್ತಾಯಿದ್ದೀನಿ. ಇಷ್ಟು ಸಾಕೀಗ. ಈಗ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಮಾಡ್ಕೊಳ್ಳಿ ನೀವು ಒಂದ್ಸಲಿ ಮನೇಲಿ. ಹೇಗೆ ಬಂತು ಅಂತ ನನಗೆ ಒಂದು ಕಮೆಂಟ್ ಮಾಡಿ. ನೋಡಿ ಯಾವ ಥರ ಬೇಕು ನಿಮಗೆ ಅಡುಗೆ, ಆ ಥರದ್ದು ನನಗೆ ಏನಾದರೂ ಈ ಥರ ಹೇಳಿ ಅಂತಂದರೆ ನಾನು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಈಗ ನಾನು ಕಡಲೆಕಾಯಿ ಬೀಜ ಫ್ರೈ ಮಾಡಿ ನಾವು ಮೊದಲೇ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಸೇರಿಸ್ಕೊಳ್ಳೋದಕ್ಕಿಂತ ಈ ಥರ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡ್ಬೋದು, ನಮಗೆ ಎಷ್ಟು ಬೇಕು ಅಂದರೆ ಅಷ್ಟು ಹಾಕೋಬೋದು ಕಡಲೆಕಾಯಿ ಬೀಜ. ಅದರಲ್ಲೂ ಅಷ್ಟೇ ನಮಗೆ ಪ್ರೋಟೀನ್ ಸಿಕ್ಕಾಬಟ್ಟೆ ಸಿಗುತ್ತೆ, ಎನರ್ಜಿನೂ ಅಷ್ಟೇ. ಮತ್ತು ಪೆಪ್ಪರ್ ಪೌಡರ್ ಆವಾಗಲೂ ಹಾಕಿದ್ವಿ, ಈಗ ಸ್ವಲ್ಪ ಮೇಲೆ ಹಾಕ್ಕೊಳ್ಳೋಣ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕೋಣ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನನ್ನದು ಚಾನಲಲ್ಲಿ ಹಿಂದೆ ವೀಡಿಯೋಸ್ಗಳಿದೆ, ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.